Good morning, students. Today we are going to discuss about the ratio analysis problem number 7. Okay, 7th problem ನೋಡೋಣ ಇವತ್ತು. ನೆನ್ನೆವರೆಗೂ 6th ಪ್ರಾಬ್ಲಮ್ಸ್ ಮಾಡಿಸಿದ್ವಿ. ಓಕೆ, ನಿಮಗೆ ಹೋಮ್ವರ್ಕ್ ಪ್ರಾಬ್ಲಮ್ಮು ಕೊಟ್ಟಿದ್ದೆ. ಸೊ ಇದು 7th ಪ್ರಾಬ್ಲಮ್ ನೋಡ್ಕೊಳ್ಳಿ. X Limited has a current ratio of 4.5:1 and quick ratio of 3:1. And working capital of rupees 1,40,000. Calculate current assets, current liability and quick assets. Okay. ಸೊ ಇಲ್ಲೇನು ಒಂದು ಕಂಪನಿಯಲ್ಲಿ ಎಕ್ಸ್ ಕಂಪನಿಯಲ್ಲಿ ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ 4.5:1, ಕ್ವಿಕ್ ರೇಷಿಯೋನು ಕೊಟ್ಬಿಟ್ಟಿದ್ದಾರೆ 3:1 ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲು ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಈಗ ಈ ಪ್ರಾಬ್ಲಮ್ನ ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು ಯಾವುದ್ರ ಬಗ್ಗೆ ಅಂದರೆ ವರ್ಕಿಂಗ್ ಕ್ಯಾಪಿಟಲ್. ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ? ವರ್ಕಿಂಗ್ ಕ್ಯಾಪಿಟಲ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ. ವರ್ಕಿಂಗ್ ಕ್ಯಾಪಿಟಲ್ನ ನಾವು ಡೇ ಟು ಡೇ ಎಕ್ಸ್ಪೆನ್ಸಸ್ ಮೀಟ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಇಲ್ಲಿ ಫಾರ್ಮುಲಾ ವೈಸ್ ನೋಡಿದಾಗ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ. ಫಾರ್ಮುಲಾ ನೋಡ್ಕೊಳ್ಳಿ. ಸೊಲ್ಯೂಷನ್ ಪಾರ್ಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲ್ಯಾಬಿಲಿಟಿ. ಓಕೆ, ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರುತ್ತೆ ಯಾವಾಗಲೂ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ. ಓಕೆನಾ, ಈಗ ಈ ಪ್ರಾಬ್ಲಮಲ್ಲಿ ನಿಮಗೆ ಕರೆಂಟ್ ಅಸೆಟ್ಸ್ ಇದೆಯಾ? ಇಲ್ಲ. ಕರೆಂಟ್ ಲ್ಯಾಬಿಲಿಟಿ ಕೊಟ್ಟಿದ್ದಾರಾ? ಇಲ್ಲ. ಆದರೆ ರೇಷಿಯೋ ಮಾತ್ರ ಎರಡರದ್ದು ಇದೆ, ಕರೆಂಟ್ ಅಸೆಟ್ಸ್ದು ಇದೆ, ಕರೆಂಟ್ ಲ್ಯಾಬಿಲಿಟಿ ಇದೆ. ಹೌದಾ? ಸೊ ರೇಷಿಯೋನ ನಾವು ಯಾವ ರೀತಿ ಬರ್ಕೊಳ್ತೀವಿ ನೋಡಿ. ಕರೆಂಟ್ ರೇಷಿಯೋ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟಿ. ಓಕೆನಾ, ಈಗ ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ. ನಾನು ಫಸ್ಟೇ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಫಸ್ಟ್ ಐಟಮ್ ಏನ ಇಂಡಿಕೇಟ್ ಮಾಡುತ್ತೆ? ಫಸ್ಟ್ ಐಟಮ್ನೇ ಇಂಡಿಕೇಟ್ ಮಾಡುತ್ತೆ. ಓಕೆ, 4.5 ಇಂಡಿಕೇಟಿಂಗ್ ಕರೆಂಟ್ ಅಸೆಟ್ಸ್. ಓಕೆನಾ, 1 ಏನ ಇಂಡಿಕೇಟ್ ಮಾಡುತ್ತೆ? ಲ್ಯಾಬಿಲಿಟಿನ, ಐ ಮೀನ್ ಕರೆಂಟ್ ಲ್ಯಾಬಿಲಿಟಿನ. ಗಾಟ್ ಇಟ್? ಸೊ ಹಾಗಾದರೆ ನಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ ರೇಷಿಯೋಸ್ ಇದೆ, ಆದರೆ ವ್ಯಾಲ್ಯೂಸ್ ಇಲ್ಲ. ದಿಸ್ ಇಸ್ ಸಫಿಷಿಯೆಂಟ್. ಇದು ನಮಗೆ ತುಂಬ ಸಫಿಷಿಯೆಂಟು ಇಲ್ಲಿ ನಾವು ವರ್ಕಿಂಗ್ ಕ್ಯಾಪಿಟಲ್ನ ಫೈಂಡ್ ಮಾಡ್ಕೊಳ್ಳೋದಕ್ಕೆ. ನೋಡಿ ನಾನು ಏನು ಮಾಡ್ತೀನಿ ಈಗ ಅಂತ. ಕರೆಂಟ್ ಅಸೆಟ್ಸು ವ್ಯಾಲ್ಯೂ ಇಲ್ಲ, ಬಟ್ ವಿ ಹ್ಯಾವ್ ಎ ರೇಷಿಯೋ. ಐ ವಿಲ್ ಟೇಕ್ ದಟ್ ರೇಷಿಯೋ ಓನ್ಲಿ 4.5 ಮೈನಸ್ ಕರೆಂಟ್ ಲ್ಯಾಬಿಲಿಟಿ ರೇಷಿಯೋ 1. ಓಕೆ, ಸೊ 4.5 ಮೈನಸ್ 1 ಅಂತ ಹೇಳಿದ್ರೆ ರಿಮೈನಿಂಗ್ ಡಿಫ್ರೆನ್ಸ್ ಎಷ್ಟಾಗುತ್ತೆ? 3.5. ಕ್ಲಿಯರ್? ಅರ್ಥ ಮಾಡ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಇಟ್ ಇಸ್ ನಥಿಂಗ್ ಬಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲ್ಯಾಬಿಲಿಟಿ. ಇದೆರಡರ ವ್ಯತ್ಯಾಸವೇ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಸೊ ಕರೆಂಟ್ ಅಸೆಟ್ಸ್ದು ನಮ್ಮ ಹತ್ರ ರೇಷಿಯೋ ಇದೆ, ವ್ಯಾಲ್ಯೂ ಇಲ್ಲ. ಇದು ನಮಗೆ ಸಾಕು ಇನ್ಫಾರ್ಮೇಷನ್. ಸೊ ಕರೆಂಟ್ ಅಸೆಟ್ಸ್ 4.5, ಕರೆಂಟ್ ಲ್ಯಾಬಿಲಿಟಿ 1 ಇದೆ. ಸೊ 4.5 ಮೈನಸ್ 1 ಅಂತ ಹೇಳಿದ್ರೆ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಎಷ್ಟು ಬರುತ್ತೆ? 3.5 ಬರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಈಗ ಕ್ವೆಶನ್ ನೋಡ್ಕೊಳ್ಳಿ. ಔಟ್ ಆಫ್ ದಿಸ್ 3 ರೇಷಿಯೋ ಇವಾಗ ನಮ್ಮ ಹತ್ರ 3 ರೇಷಿಯೋ ಆಯಿತು. ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ, ಕರೆಂಟ್ ಅಸೆಟ್ಸ್ದು ರೇಷಿಯೋ, ಕರೆಂಟ್ ಲ್ಯಾಬಿಲಿಟಿ ರೇಷಿಯೋ. ಈ 3 ರೇಷಿಯೋಗಳಲ್ಲಿ ಯಾವುದಾದ್ರೂ ಒಂದರದ್ದು ವ್ಯಾಲ್ಯೂನ ಖಂಡಿತವಾಗ್ಲೂ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ವರ್ಕಿಂಗ್ ಕ್ಯಾಪಿಟಲ್ ಎಷ್ಟಿದೆ? 1,40,000. ಎಲ್ಲಿ ಬರಿಬೇಕು ನಾವು ಅದನ್ನು? ಇಲ್ಲೇ ಬರ್ಕೊಳ್ತೀನಿ, ಇದ್ರ ಕೆಳಗಡೆನೆ ಬರ್ಕೊಳ್ತೀನಿ. ಸೊ 3.5 ರೇಷಿಯೋ ವ್ಯಾಲ್ಯೂ ಎಷ್ಟಿದೆ? 1,40,000. ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಓಕೆ, 3.5 ವಿಲ್ ಬಿ ಈಕ್ವಲ್ ಟು 1,40,000 ಆದರೆ 4.5ಗೆ ಎಷ್ಟು, ಅದಾದಮೇಲೆ 1ಗೆ ಎಷ್ಟು ಅಂತ ನಾವೇ ಕ್ವೆಶನ್ನ ರೇಸ್ ಮಾಡ್ಕೊಳ್ತೀವಿ. ಓಕೆ, ಸೊ ನಮಗೆಲ್ಲ ಗೊತ್ತು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನಮಗೆ ಚೆನ್ನಾಗಿ ಅಭ್ಯಾಸ ಇದೆ. ಫಸ್ಟ್ ಚಾಪ್ಟ್ರಿಂದನೂ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ. ಸೊ ನೋಡಿ, ಇವಾಗ ಈ ರೀತಿ ಬಂದಾಗ ನಾವೇನು ಮಾಡ್ತೀವಿ? ವರ್ಕಿಂಗ್ ಕ್ಯಾಪಿಟಲ್ಲು ಎಷ್ಟಿದೆ? 3.5 ಅಲ್ವಾ? ಇಸ್ ಈಕ್ವಲ್ ಟು ಎಷ್ಟಾಯ್ತದು? 1,40,000 ಇದೆ ನಮ್ಮ ಹತ್ರ ಈಗ ಇರೋವಂಥ ಆನ್ಸರ್. ಈಗೇನು ಮಾಡ್ತೀನಿ? ಕರೆಂಟ್ ಅಸೆಟ್ಸು ಕರೆಂಟ್ ಲ್ಯಾಬಿಲಿಟಿಗೆ ಬರ್ಕೊಳ್ತೀನಿ ನಾನು. ಓಕೆ, ಕರೆಂಟ್ ಅಸೆಟ್ಸ್ ಎಷ್ಟಿದೆ? 4.5ಗೆ ಎಷ್ಟು ಮತ್ತು 1ಗೆ ಎಷ್ಟು ಇದೆ ಅಲ್ವಾ ನಮ್ಮ ಕ್ವೆಶನು. ಈಗ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕಂತ. ಇದೆರಡನ್ನ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್. ಇದೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇದನ್ನು ಡಿವಿಷನ್ ಮಾಡಬೇಕು. ಇಲ್ಲಿ ಮಾಡ್ತೀನಿ ಈಗ. ನೋಡಿ ಏನಿದೆ ಇದು? 4.5 ಇಂಟು 1,40,000 ಡಿವೈಡೆಡ್ ಬೈ, ಇದೆರಡನ್ನ ಮಲ್ಟಿಪ್ಲಿಕೇಶನ್ ಮಾಡಿದೆ, ಡಿವೈಡೆಡ್ ಬೈ 3.5. ಆನ್ಸರ್ ನೋಡ್ಕೊಳ್ಳಿ ಇವಾಗ ಎಷ್ಟು ಬರುತ್ತೆ?
ಆನ್ಸರ್ 4.5 ಇಂಟು 1,40,000 ಡಿವೈಡೆಡ್ ಬೈ 3.5. ಯಾವುದನ್ನ ಇದು ಫೈಂಡ್ ಮಾಡ್ತಿರೋದು ನಾವು ಕರೆಂಟ್ ಅಸೆಟ್ಸ್ನ, ಅದರದೇ ಅಲ್ವಾ 4.5. ಓಕೆನಾ, 4.5 ಇಂಟು 1,40,000 ಡಿವೈಡೆಡ್ ಬೈ 3.5. ಆಗ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ವಿಲ್ ಕಮ್ 1,80,000 ಬರುತ್ತೆ. ಓಕೆ, ಕ್ಯಾಲ್ಕುಲೇಟ್ ಮಾಡಿ ನೀವು. ಓಕೆ, 4.5 ಇಂಟು 1,40,000 ಡಿವೈಡೆಡ್ ಬೈ 3.5 ಮಾಡಿದಾಗ ನಮಗೆ 1,80,000 ಬರುತ್ತೆ. ಏನಿದು, ಇದು ಬಂದು ಕರೆಂಟ್ ಅಸೆಟ್ಸ್ ಸಿಕ್ತು. ಈಗ ಏನು ಮಾಡ್ಬೇಕು ನಾವು, ಕರೆಂಟ್ ಲಯಬಿಲಿಟಿಗೂ ಸೇಮ್ ಫಾರ್ಮುಲಾನ ಯೂಸ್ ಮಾಡಬೇಕು. ಹೇಗೆ ಮಾಡಬೇಕು, ಈಗ ಇದೆರಡು ಪೇರ್ ಆಯ್ತಲ್ವಾ, ನೆಕ್ಸ್ಟ್ ನಾವು ಕರೆಂಟ್ ಲಯಬಿಲಿಟಿ ಫೈಂಡ್ ಮಾಡುವಾಗ ಈ 1 ಮತ್ತು 1,40,000 ಪೇರ್ ಆಗುತ್ತೆ. ಫಸ್ಟು ಈಗ ಇದನ್ನು ಮಾಡಿದ್ವಿ, 4.5 ಇಂಟು 1,40,000 ಡಿವೈಡೆಡ್ ಬೈ 3.5. ಈಗ ಏನು ಮಾಡ್ತೀವಿ, ಕರೆಂಟ್ ಲಯಬಿಲಿಟಿನ ಫೈಂಡ್ ಮಾಡೋದಕ್ಕೆ 1 ಇಂಟು 1,40,000 ಡಿವೈಡೆಡ್ ಬೈ 3.5 ಮಾಡಿ. ಓಕೆ, ಇದನ್ನು ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 40,000 ಬರುತ್ತೆ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ಈಗ? ಸೊ ಕರೆಂಟ್ ಅಸೆಟ್ಸು ಸಿಕ್ತು, ಕರೆಂಟ್ ಲಯಬಿಲಿಟಿನೂ ಸಿಕ್ತು. ನೆಕ್ಸ್ಟ್ ಇನ್ನೇನು ಫೈಂಡ್ ಮಾಡೋದಕ್ಕೆ ಹೇಳಿದ್ದಾರೆ, ಕ್ವಿಕ್ ಅಸೆಟ್ಸ್ನ ಫೈಂಡ್ ಮಾಡೋದಕ್ಕೆ ಹೇಳಿದ್ದಾರೆ. ಕ್ವಿಕ್ ಅಸೆಟ್ಸ್ನ ಹೇಗೆ ಫೈಂಡ್ ಮಾಡ್ಕೋಬೇಕು, ಫಾರ್ಮುಲಾ ನಾನು ಹೇಳ್ಕೊಟ್ಟಿದ್ದೀನಿ. ಕ್ವಿಕ್ ಅಸೆಟ್ಸ್ ಫಾರ್ಮುಲಾ ಏನು, ಕ್ವಿಕ್ ಅಸೆಟ್ ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸಲ್ಲಿ -2 ಐಟಮ್ಸ್ನ ತೆಗಿಬೇಕು. ಯಾವ್ದ್ಯಾವುದು, ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಹೌದಾ? ಈಗ ಪ್ರಾಬ್ಲಮಲ್ಲಿ ನಮಗೆ ಸ್ಟಾಕ್ ಕೊಟ್ಟಿದ್ದಾರಾ? ಇಲ್ಲ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಾ? ಇಲ್ಲ. ಹಾಗಾದರೆ ಏನು ಮಾಡಬೇಕು, ಇಲ್ಲಿ ನೋಡ್ಕೊಳ್ಳಿ, ಇನ್ನೇನೋ ಹಿಂಟ್ ಇದೆ ಇಲ್ಲಿ. ಕ್ವಿಕ್ ರೇಷಿಯೋ ಎಷ್ಟಂತೆ, 3:1 ಕೊಟ್ಬಿಟ್ಟಿದ್ದಾರೆ. ಓಕೆನಾ, ಈಗ ಫಾರ್ಮುಲಾನ ಮಾಡ್ಕೊಳ್ಳೋಣ. ಇಲ್ಲೇ ಸಣ್ಣ ಜಾಗದಲ್ಲಿ ಫಾರ್ಮುಲಾನ ಬರ್ಕೊಳ್ತೀನಿ. ಏನಿದೆ ಕ್ವಿಕ್ ರೇಷಿಯೋ ಫಾರ್ಮುಲಾ, ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ. ಓಕೆ, ಈಗ ಕ್ವಿಕ್ ರೇಷಿಯೋದಲ್ಲಿ ಕ್ವಿಕ್ ಅಸೆಟ್ಸ್ ಎಷ್ಟು ಅಂತ ಹೇಳ್ತಿದ್ದಾನೆ ನೋಡ್ಕೊಳ್ಳಿ. ಇಲ್ಲಿ ಕ್ವಿಕ್ ಅಸೆಟ್ಸ್ ಎಷ್ಟಿದೆ ಇಲ್ಲಿ. ಇವಾಗ ಮೊದಲನೇ ಐಟಮ್, ಫಸ್ಟ್ ಐಟಮ್ನ ತಾನೇ ಇಂಡಿಕೇಟ್ ಮಾಡುತ್ತೆ. ಈ 3 ಏನ ಇಂಡಿಕೇಟ್ ಮಾಡುತ್ತೆ, ಕ್ವಿಕ್ ಅಸೆಟ್ಸ್ನ. ಈ 1 ಏನ ಇಂಡಿಕೇಟ್ ಮಾಡುತ್ತೆ, ಕ್ವಿಕ್ ಲಯಬಿಲಿಟಿನ. ಓಕೆ, ಹಾಗಾದರೆ ಕ್ವಿಕ್ ಅಸೆಟ್ ಎಷ್ಟು, 3 ಡಿವೈಡೆಡ್ ಬೈ ಕ್ವಿಕ್ ಲಯಬಿಲಿಟಿ ಎಷ್ಟು, 1. ಹಾಗಾದರೆ ನಮ್ಮ ಹತ್ರ ರೇಷಿಯೋ ಇದೆ. ಓಕೆನಾ, ಈಗೇನು ಮಾಡೋಣ, ಆ ರೇಷಿಯೋನನ್ನೇ ನಾವು ಇಲ್ಲಿ ಯೂಸ್ ಮಾಡೋಣ. ಓಕೆನಾ, ನೋಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಈಗ ಕ್ವಿಕ್ ಅಸೆಟ್ ಇದೆ, ಕ್ವಿಕ್ ಲಯಬಿಲಿಟಿ ಇದೆ. ಓಕೆ, ಈಗ ಕ್ವಿಕ್ ಅಸೆಟ್ ಎಷ್ಟು, 3 ಇಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಎಷ್ಟಿದೆ ರೇಷಿಯೋ, 4.5. ಓಕೆನಾ, ಇಸ್ ಈಕ್ವಲ್ ಟು ನಿಮ್ಮ ಹತ್ರ ಈಗ ಐಟಮ್ಸ್ ಅವೈಲಬಿಲಿಟಿ ಇದೆಯಾ ಐಟಮ್ ಅವೈಲಬಿಲಿಟಿ ಇಲ್ಲ. ಸೊ ಅದಕ್ಕೇನು ಮಾಡೋಣ, ಇಲ್ಲಿ ಅವ್ರು ಕೇಳಿರೋದು ಎಸ್ಪೆಷಲಿ ಕ್ವಿಕ್ ಅಸೆಟ್ ಕೇಳಿದಾರಲ್ವಾ. ಸೊ ಇಲ್ಲಿ ನಾವೇನು ಮಾಡೋಣ, ಇದನ್ನು ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತಲೇ ಬರ್ಕೊಂಡು ಬಿಟ್ಬಿಡೋಣ. ಓಕೆನಾ, ಈಗ ನಮ್ಗೆ ಯಾವ ಐಟಮ್ ಬೇಕು, ಈ ಐಟಮೇ ಬೇಕಲ್ವಾ, ಇದನ್ನು ಇಲ್ಲಿ ತೊಗೊಳ್ಳೋಣ, ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆನಾ, ಇಸ್ ಈಕ್ವಲ್ ಟು ಇವಾಗ ಇಲ್ಲಿರೋ ಐಟಮ್ಸು 3 ಇಸ್ ಈಕ್ವಲ್ ಟು 4.5 ಇದೆ ಅಲ್ವಾ. ಅದೀಗ ಏನಾಗುತ್ತೆ ಅಂದರೆ 4.5 ನೋಡಿ, ಇದು ಸೇಮ್ ಪ್ಲೇಸಲ್ಲಿದೆ, ಓನ್ಲಿ ದಿಸ್ ಈಸ್ ಗೋಯಿಂಗ್ ಟು ಚೇಂಜ್ ಇಟ್ಸ್ ಪ್ಲೇಸ್ ಅಲ್ವಾ. ಇದನ್ನು ಇಲ್ಲಿ ತೊಗೊಳ್ಳೋಣ, -3. ಓಕೆ, ಇದು ಇಲ್ಲಿ ಬಂದಿರೋದ್ರಿಂದ ಇಲ್ಲಿ ಮೈನಸ್ ಇದ್ದಿದ್ದು ಈ ಸೈಡ್ ಬರ್ತಿರೋದ್ರಿಂದ ಇಸ್ ಈಕ್ವಲ್ ಟು ಬಿಫೋರ್ ಬರ್ತಿರೋದ್ರಿಂದ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಓಕೆ, 4.5 ಆ್ಯಸ್ ಇಟ್ ಈಸ್ ಸೇಮ್ ಪ್ಲೇಸಲ್ಲಿದೆ. ಇದು ಬಂದು ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಬಟ್ ಇದು ಈ 3 ಈಗ ಪ್ಲೇಸ್ನ ಚೇಂಜ್ ಮಾಡೋದ್ರಿಂದ ಇದು ಮೈನಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು. ಓಕೆ, ಹಾಗಾದರೆ ಇಲ್ಲಿ ಎಸ್ಪೆಷಲಿ ನಾವು ಈ 2 ಐಟಮಲ್ಲಿ ತುಂಬ ಇಂಪಾರ್ಟೆನ್ಸ್ ಯಾವುದು ಕೊಡ್ತೀವಿ ಅಂದರೆ ಸ್ಟಾಕ್. ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಓಕೆನಾ, ಇಲ್ಲಿ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನು ನಾನು ಇಲ್ಲಿ ಸ್ಟಾಕ್ ಅಂತಲೇ ತೊಗೊಂಡಿರ್ತೀನಿ. ಓಕೆ, ಸೊ ಈಗ ನೋಡ್ಕೊಳ್ಳೋಣ, 4.5 -3 ಅಂತ ಹೇಳಿದ್ರೆ ಉಳಿಯೋದೆಷ್ಟು, 1.5. ಓಕೆ, ಇದರಲ್ಲಿ ಸ್ಟಾಕು ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಎರಡೂ ಇದೆ. ಮೇಜರ್ ಐಟಮು ಸ್ಟಾಕ್ ಅಂತ ತೊಗೊಂಡಿದ್ದೀವಿ. ಓಕೆನಾ, ಸೊ ಹಾಗಾದರೆ 1.5 ಬಂತು. ಈಗ ಏನು ಡೌಟ್ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಈಗ 3 ವ್ಯಾಲ್ಯೂಸು ಇದೆ. ಬರೀತೀನಿ ನೋಡಿ, ಕರೆಂಟ್ ಅಸೆಟ್ಸ್ ಇದೆ, ಎಷ್ಟಿದೆ ಅದರದ್ದು,
4.5 ಇದೆ. ಓಕೆನಾ? ಅದೇ ಪ್ರಕಾರ ಕ್ವಿಕ್ ಅಸೆಟ್ದು ಎಷ್ಟಿದೆ ರೇಷಿಯೋ? ಕ್ವಿಕ್ ಅಸೆಟ್ ರೇಷಿಯೋ 3 ಇದೆ. ಸ್ಟಾಕ್ ಎಷ್ಟಿದೆ? 1.5 ಇದೆ. ಓಕೆನಾ? ಔಟ್ ಆಫ್ ತ್ರೀ ರೇಷಿಯೋಸ್ ಏನಿದೆ ನಮ್ಮ ಹತ್ರ, ಅದರಲ್ಲಿ ಯಾವುದನ್ನ ಒಂದಿರ್ದಾದ್ರೂ ನಿಮ್ಮ ಹತ್ರ ಅಟ್ ಪ್ರೆಸೆಂಟ್ ವ್ಯಾಲ್ಯೂ ಇದೆಯಾ? ರೇಷಿಯೋಸ್ದು ವ್ಯಾಲ್ಯೂ ಇದೆಯಾ? ಎಸ್ ಇದೆ. ನಾವು ಆಲ್ರೆಡಿ ಫೈಂಡ್ ಮಾಡ್ಕೊಂಡಿದ್ದೀವಿ 4.5ಗೆ. ಇಲ್ಲಿ ನೋಡ್ಕೊಡಿ, ಕ್ಯಾಲ್ಕುಲೇಷನ್ ಮಾಡಿದೀವಲ್ಲ, ಇಲ್ಲಿ ಕರೆಂಟ್ ಅಸೆಟ್ ನಮ್ಗೆ ಆಲ್ರೆಡಿ ಸಿಕ್ಕಿದೆ. ಕ್ವೆಶನಲ್ಲಿ ಅವ್ರು ಏನು ಹೇಳಿದ್ದಾರೆ, 4.5ಗೆ ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಮಾಡಿದ್ದೀವಿ. ಸೊ ಹಾಗಾದರೆ 4.5 ಎಷ್ಟಕ್ಕೆ ಈಕ್ವಲ್ ಆಗುತ್ತೆ? 1,80,000ಗೆ ಈಕ್ವಲ್ ಆದರೆ ಕ್ವಿಕ್ ಅಸೆಟ್ 3ಗೆ ಎಷ್ಟು, 1.5ಗೆ ಎಷ್ಟು ನೋಡಿ, ಕ್ವೆಶನ್ ಮಾರ್ಕ್. ಓಕೆನಾ? ಈಗ ಇದನ್ನು ಇಲ್ಲಿ ನಾನೊಂದು ಕ್ಯಾಲ್ಕುಲೇಷನ್ನ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೇಮ್ ನಮ್ಮ ಹತ್ರ ಇಲ್ಲಿರೋ ಡೇಟಾಸ್ನೇ ತಗೊಳ್ತೀನಿ. ಕರೆಂಟ್ ಅಸೆಟ್ಸು 4.5 ವಿಲ್ ಬಿ ಈಕ್ವಲ್ ಟು 1,80,000 ಆದರೆ ಕ್ವಿಕ್ ಅಸೆಟ್ 3ಗೆ ಎಷ್ಟಾಗುತ್ತೆ? ದೆನ್ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಏನಿತ್ತು ಮೇಜರ್ ಐಟಮ್ ನಾವಿಲ್ಲಿ ಸ್ಟಾಕ್ ಅಂತ ತಗೊಳ್ತಿದ್ದೀವಿ. ಸ್ಟಾಕ್ ಎಷ್ಟಿದೆ? 1.5ಗೆ ಎಷ್ಟು? ಹೌದಾ? ಈಗ ಮತ್ತೆ ಸೇಮ್ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಸ್ಟ್ ಯಾವುದು? ಇದೆರಡು ಫಸ್ಟು ಒಂದು ಪೇರ್ ಆಗುತ್ತೆ. ಓಕೆನಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನು ಡಿವಿಷನ್ ಮಾಡ್ತೀವಿ. ನೋಡಿ, ಕ್ವಿಕ್ ಅಸೆಟ್ಸ್ ಫೈಂಡ್ ಮಾಡಬೇಕಾದ್ರೆ ನಾನು ಏನು ಮಾಡ್ತೀನಿ? 3 ಇಂಟು 1,80,000 ಡಿವೈಡೆಡ್ ಬೈ 4.5 ಇದೆರಡನ್ನ ಮಲ್ಟಿಪ್ಲಿಕೇಶನ್, ಇದನ್ನು ಡಿವಿಷನ್. ಓಕೆ, ಸೊ ಮಾಡಿದಾಗ ನಮಗೆ ಕ್ವಿಕ್ ಅಸೆಟ್ಸ್ ಎಷ್ಟು ಬರುತ್ತೆ? ಕ್ವಿಕ್ ಅಸೆಟ್ಸ್ ವಿಲ್ ಕಮ್ ಕ್ವಿಕ್ ಅಸೆಟ್ಸ್ 1,20,000 ಬರುತ್ತೆ. 1,20,000 ಕ್ವಿಕ್ ಅಸೆಟ್ಸ್ ಬರುತ್ತೆ. ಓಕೆನಾ? ಕ್ವಿಕ್ ಅಸೆಟ್ಸ್ ಆಯಿತು. ಈಗ ಸ್ಟಾಕ್ ಅವ್ರೇನು ಕೇಳಲಿಲ್ಲ, ಜಸ್ಟ್ ನಾವು ಹೆಂಗಿದ್ರು ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ ಅಲ್ವಾ, ಅದನ್ನು ತೋರಿಸೋಣ. ಓಕೆನಾ? ಈಗ ಸ್ಟಾಕ್ಗೆ ಹೇಗೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ಅದೇ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಮೇಜರ್ ಐಟಮ್ಮು ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಈಗ ಇದೆರಡರನ್ನ ಪೇರ್ ಮಾಡ್ತೀವಿ, ಅಂದರೆ ಇದೆರಡರನ್ನ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನು ಡಿವಿಷನ್ ಮಾಡ್ತೀವಿ. ಓಕೆನಾ? ಸೊ 1.5 ಇಂಟು 1,80,000 ಡಿವೈಡೆಡ್ ಬೈ ಎಷ್ಟು? 4.5. ಹಾಗಾದರೆ ಸ್ಟಾಕ್ ಎಷ್ಟು ಬರುತ್ತೆ? ಸ್ಟಾಕು 60,000 ಬರುತ್ತೆ. ಗಾಟ್ ಇಟ್? ಈಗ ನನಗೆ ಇನ್ನೊಂದು ಡೌಟು, ಆನ್ಸರ್ಸ್ ಏನೋ ಸಿಕ್ಬಿಡ್ತು ನೋಡಿ. ಕರೆಂಟ್ ಅಸೆಟ್ಸು ಸಿಕ್ತು, ಇಲ್ಲಿ ಮಾಡಿದ್ವಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡೇ ಮಾಡಿದ್ವಿ. ಕರೆಂಟ್ ಅಸೆಟ್ ಸಿಕ್ತು, ಕರೆಂಟ್ ಲಯಬಿಲಿಟಿ ಸಿಕ್ತು, ಅದಾದಮೇಲೆ ಕ್ವಿಕ್ ರೇಷಿಯೋ ಫಾರ್ಮುಲಾ ಹಾಕ್ಕೊಂಡ್ವಿ. ಬಿಕಾಸ್ ಯಾಕಂದರೆ ಅವ್ರು ಏನು ಮಾಡಿದ್ದಾರೆ, ಕ್ವೆಶನಲ್ಲಿ ನಮಗೆ ಕ್ವಿಕ್ ರೇಷಿಯೋನು ಕೊಟ್ಟಿದ್ದಾರೆ, 3:1 ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ 3 ಅಂದರೆ ಕ್ವಿಕ್ ಅಸೆಟ್ಸು, 1 ಅಂತ ಹೇಳಿದ್ರೆ ಕ್ವಿಕ್ ಲಯಬಿಲಿಟಿ ಅಂತ ಹಾಕ್ಕೊಂಡ್ವಿ. ಅದಾದಮೇಲೆ ಅದ್ರ ಫಾರ್ಮುಲಾ ಹಾಕ್ಕೊಂಡ್ವಿ. ನಮ್ಗೆ ಆಮೇಲೆ ಸ್ಟಾಕು ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ದು ವ್ಯಾಲ್ಯೂ ಸಿಕ್ಕಲಿಲ್ಲ. ಸೊ ಅದನ್ನು ಮ್ಯಾಥಮೆಟಿಕಲ್ ಪ್ರಕಾರ ಈ ಮೈನಸ್ ಇರೋ ಸ್ಟಾಕ್ ಆ್ಯಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ನ ಔಟ್ಸೈಡ್ಗೆ ತೊಗೊಂಡಾಗ, ಔಟ್ಸೈಡ್ ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು ಒಳಗಡೆ ತೊಗೊಂಡಾಗ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಅದೇ ಪ್ರಕಾರ 4.5 ಸೇಮ್ ಪ್ಲೇಸಲ್ಲಿದೆ. ಸೊ ಹಾಗಾಗಿ ಅದರ ಸೈನು ಚೇಂಜ್ ಆಗಲ್ಲ. ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇದರ ಸೈನ್ ಏನು ಚೇಂಜ್ ಆಗಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಪ್ಲೇಸಲ್ಲಿದೆ. ಬಟ್ 3 ಏನಾಗಿದೆ, ಇಲ್ಲೇನೂ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಆದರೆ ಈ 3 ತನ್ನ ಪ್ಲೇಸ್ನ ಚೇಂಜ್ ಮಾಡ್ತಿದೆ. ಸೊ ಹಾಗಾದರೆ 4.5 ಮೈನಸ್ 3 ಅಂತ ಹೇಳಿದಾಗ ಸ್ಟಾಕು ನಮಗೆ ಸಿಕ್ತು 1.5. ಯಾಕೆ ಇಲ್ಲಿ ನಾವು ಸ್ಟಾಕ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಗಿಂತ ಅಂತ ಹೇಳಿದ್ರೆ, ಇದು ಮೇಜರ್ ಐಟಮ್ ಆಗುತ್ತೆ. ಓಕೆನಾ? ಸ್ಟಾಕ್ ಅನ್ನೋದು ನಮಗೆ ಗೊತ್ತು, ಅದು ರಾ ಮಟೀರಿಯಲ್ಲು, ಸೆಮಿ ಫಿನಿಶ್ಡ್ ಗೂಡ್ಸು ಎಲ್ಲನೂ ಸೇರಿಕೊಂಡಿರುತ್ತೆ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಸ್ಮಾಲ್ ಎಕ್ಸ್ಪೆನ್ಸಸ್. ಸೊ ಹಾಗಾಗಿ ನಾವು ಈ 2 ಐಟಮಲ್ಲಿ ನಮಗೆ ಸ್ಟಾಕ್ಗೆ ತುಂಬ ಇಂಪಾರ್ಟೆನ್ಸ್ನ ಕೊಟ್ಟು ನಾವಿಲ್ಲಿ ಸ್ಟಾಕ್ ಅಂತ ತೊಗೊಂಡ್ವಿ. ಹೌದಾ? ಅದಾದಮೇಲೆ ನಮ್ಮ ಹತ್ರ ಏನಾಯಿತು, ನಮಗೆ ಕರೆಂಟ್ ಅಸೆಟ್ಸು ಗೊತ್ತು, ಕ್ವಿಕ್ ಅಸೆಟ್ಸು ಗೊತ್ತು, ರೇಷಿಯೋ, ಸ್ಟಾಕು ಗೊತ್ತಾಯಿತು, 3ಕ್ಕೂ ರೇಷಿಯೋಸ್ ಗೊತ್ತಾಯಿತು. ಆದರೆ ವ್ಯಾಲ್ಯೂಸ್ ಇಲ್ಲ ನಮ್ಮ ಹತ್ರ. ಆದರೆ ನಮ್ಮ ಹತ್ರ ಆಲ್ರೆಡಿ ಕರೆಂಟ್ ಅಸೆಟ್ಸ್ಗೆ ನಾವು 4.5ಗೆ ಆನ್ಸರ್ನ ಫೈಂಡ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಏನು ಮಾಡ್ತೀವಿ, ಕರೆಂಟ್ ಅಸೆಟ್ಸು 4.5ಗೆ 1,80,000 ಆದರೆ ಕ್ವಿಕ್ ಅಸೆಟ್ 3ಗೆ ಎಷ್ಟು, ಸ್ಟಾಕು 1.5ಗೆ ಎಷ್ಟು ಅಂತ ಕ್ವೆಶನ್ ಮಾರ್ಕ್ನ ಹಾಕೊಳ್ತೀವಿ. ಆ ಕ್ವೆಶನ್ ಮಾರ್ಕ್ಗೆ ಕಂಟಿನ್ಯೂಟಿ ಪೇಪರೇ ಇದು. ಇಲ್ಲೇನು ಮಾಡ್ತೀವಿ, ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಕ್ವಿಕ್ ಅಸೆಟ್ಸು 1,20,000 ಸಿಗುತ್ತೆ, ಸ್ಟಾಕು 60,000 ಸಿಗುತ್ತೆ. ಆದರೆ ನನಗೊಂದು ಡೌಟು ಏನು ಅಂತ ಹೇಳಿದ್ರೆ, ಈಗ ಈ ಪ್ರಾಬ್ಲಮಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಲು 1,40,000 ಇದೆ. ಹೌದಾ?
ವರ್ಕಿಂಗ್ ಕ್ಯಾಪಿಟಲ್ 1,40,000 ಇದೆ. ನಾನು ಏನಂತ ಹೇಳಿದೆ ನಿಮಗೆ, ವರ್ಕಿಂಗ್ ಕ್ಯಾಪಿಟಲ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದೆ. ಹೌದಾ? ಕರೆಕ್ಟಾ? ಸೊ ಹಾಗಾದರೆ ಈಗ ನೋಡೋಣ. ಈಗ ನಾವು ಆನ್ಸರ್ ಹಾಕೊಳ್ಳೋದು ಬೇಡ, ಅಂದರೆ ಕ್ವೆಶನಲ್ಲಿ ಏನಿದೆ ಈ ಡೇಟಾನ ನಾವು ಹಾಕೊಳ್ಳೋದು ಬೇಡ. ಈಗ ನಾವೇನೇನು ಆನ್ಸರ್ಸ್ನ ಫೈಂಡ್ ಮಾಡಿದ್ದೀವಿ ಅದನ್ನ ಹಾಕೊಂಡು ಇದು ಸರಿ ಬಂದಿದೆಯಾ ತಪ್ಪು ಬಂದಿದೆಯಾ ಅಂತ ನೋಡೋಣ. ಓಕೆನಾ? ಕ್ರಾಸ್ ವೆರಿಫೈ ಮಾಡೋಣ. ಈಗ ಕರೆಂಟ್ ಅಸೆಟ್ಸ್ ಎಷ್ಟು ಬಂದಿದೆ? ನಮ್ಮ ಆನ್ಸರ್ ಪ್ರಕಾರ 1,80,000 ಬಂದಿದೆ. ಹೌದಾ? ಓಕೆ. ಕರೆಂಟ್ ಲಯಬಿಲಿಟಿ ಎಷ್ಟು ಬಂದಿದೆ? 40,000 ಬಂದಿದೆ. ಓಕೆನಾ? ಈಗ ಮೈನಸ್ ಮಾಡೋಣ. 1,80,000 ಮೈನಸ್ 40,000 ಮಾಡೋಣ. ಹಾಗಾದರೆ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು ಬರುತ್ತೆ? 1,40,000. ಕರೆಕ್ಟಾ ನಮ್ಮ ಆನ್ಸರ್? ಯಸ್, ಇಟ್ ಈಸ್ ರೈಟ್. ಸಿ ಇಯರ್ ಎಷ್ಟು ಕೊಟ್ಟಿದ್ದಾನೆ ಕ್ವೆಶನಲ್ಲಿ? 1,40,000. ನೋಡಿ, ನಾವು ಇದನ್ನು ತಗೊಳ್ಳಿಲ್ಲ. ನಾವೇನು ಡೇಟಾಸ್ನ ಫೈಂಡ್ ಮಾಡಿದ್ವಿ ಆ ಡೇಟಾಸ್ನ ನಾವಿಲ್ಲಿ ತಗೊಂಡ್ವಿ. ಕರೆಂಟ್ ಅಸೆಟ್ಸ್ ಇಷ್ಟು ಫೈಂಡ್ ಮಾಡಿದ್ವಿ, ಕರೆಂಟ್ ಲಯಬಿಲಿಟಿ ಫೈಂಡ್ ಮಾಡಿದ್ವಿ, ಕ್ರಾಸ್ ವೆರಿಫೈ ಮಾಡ್ಕೊಳ್ತಿದ್ದೀವಿ. ಇಸ್ ಇಟ್ ಅವರ್ ಆನ್ಸರ್ ಇಸ್ ರೈಟ್ ಆರ್ ರಾಂಗ್ ಅಂತ. ನೋಡಿ, ಅವ್ನು ಕ್ವಶನಲ್ಲಿ ಕೊಟ್ಟಿರೋದು 1,40,000 ಆನ್ಸರ್ ಬಂದಿದೆ ಅಲ್ವಾ ನಮಗೆ. 1,80,000 ಮೈನಸ್ 40,000 ಅಂದರೆ 1,40,000 ಇಸ್ ದಿ ವರ್ಕಿಂಗ್ ಕ್ಯಾಪಿಟಲ್. ಸೊ ಇದು ಕರೆಕ್ಟ್. ಅರ್ಥ ಆಯ್ತಾ? ಸೊ ಈ ರೀತಿ ನಾವು ಪ್ರಾಬ್ಲಮ್ಸ್ನ ಮಾಡ್ಬೋದು. ಇದು 7th ಪ್ರಾಬ್ಲಮ್. ಓಕೆ, ಈಗ ನೆಕ್ಸ್ಟ್ ಹೋಗೋಣ 8th ಪ್ರಾಬ್ಲಮ್ಗೆ. 8th ಪ್ರಾಬ್ಲಮ್ ಕ್ವೆಶನ್ ನೋಡ್ಕೊಳ್ಳಿ. ಎ ಫರ್ಮ್ ಹ್ಯಾಸ್ ಎ ಕರೆಂಟ್ ರೇಷಿಯೋ ಆಫ್ 3:1. ವರ್ಕಿಂಗ್ ಕ್ಯಾಪಿಟಲ್ 2 lakhs. ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ, ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ಏನೇನು ಫೈಂಡ್ ಮಾಡಬೇಕು? ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟಿ ಆ್ಯಂಡ್ ಏನಿದು ಲಿಕ್ವಿಡ್ ಅಸೆಟ್ಸ್. ಏನು ಲಿಕ್ವಿಡ್ ಅಸೆಟ್ಸ್ ಅಂದರೆ? ಲಿಕ್ವಿಡ್ ಅಸೆಟ್ಸ್ ಇಟ್ ಈಸ್ ನಥಿಂಗ್ ಬಟ್ ಎ ಕ್ವಿಕ್ ಅಸೆಟ್ಸ್. ಓಕೆ, ಇದನ್ನು ಕ್ವಿಕ್ ಅಸೆಟ್ಸ್ ಅಂತನಾದರೂ ಕರಿತೀವಿ ಅಥವಾ ಲಿಕ್ವಿಡ್ ಅಸೆಟ್ಸ್ ಅಂತನಾದರೂ ಕರಿತೀವಿ. ಎಕ್ಸಾಮಲ್ಲಿ ನಿಮಗೆ ಈ ಟರ್ಮ್ಸ್ ಎಲ್ಲ ಗೊತ್ತಿರಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಗೊತ್ತಿರೋ ಟರ್ಮ್ಸ್ನೇ ಅವರು ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಕ್ವಿಕ್ ಅಸೆಟ್ಸ್ ದೇ ಕ್ಯಾನ್ ಯೂಸ್ ದಿ ಲಿಕ್ವಿಡ್ ಅಸೆಟ್ಸ್. ಕನ್ಫ್ಯೂಷನ್ ಆಗೋದು ಬೇಡ. ಓಕೆನಾ? ಅಸ್ಯೂಮಿಂಗ್ ಇನ್ವೆಂಟ್ರಿ ಆಫ್ ರೂಪೀಸ್ 2,20,000. ಇನ್ವೆಂಟ್ರಿ ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಸ್ಟಾಕ್. ದಯವಿಟ್ಟು ಈ ಹೊಸ ಟರ್ಮ್ಸ್ನೆಲ್ಲ ನೀಟಾಗಿ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಸ್ಟಾಕ್ ಜಾಗದಲ್ಲಿ ಇನ್ವೆಂಟ್ರಿ ಅಂತನಾದರೂ ಅವ್ರು ಯೂಸ್ ಮಾಡ್ತಾರೆ, ಲಿಕ್ವಿಡ್ ಅಸೆಟ್ ಜಾಗದಲ್ಲಿ ಅವರು ಕ್ವಿಕ್ ಅಸೆಟ್ಸ್ ಅಂತನಾದರೂ ಯೂಸ್ ಮಾಡ್ತಾರೆ. ಓಕೆನಾ? ಈಗ ಪ್ರಾಬ್ಲಮ್ಸ್ನ ಮಾಡೋಣ. ಈಗ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ಫಸ್ಟ್ ಆಫ್ ಆಲ್ ಕರೆಂಟ್ ರೇಷಿಯೋ ಕೊಟ್ಟಿದ್ದಾರೆ. ಓಕೆನಾ? ಕರೆಂಟ್ ರೇಷಿಯೋ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಓಕೆನಾ? ಸೊ ಹಾಗಾದರೆ ಈ 3 ಏನ ಇಂಡಿಕೇಟ್ ಮಾಡುತ್ತೆ? ನಾವು ಆಲ್ರೆಡಿ ಹೇಳಿದ್ದೀನಿ, ದ ಫಸ್ಟ್ ಐಟಮ್ ವಿಲ್ ಇಂಡಿಕೇಟ್ ದಿ ಫಸ್ಟ್ ಐಟಮ್. ಸೊ ಹಾಗಾದರೆ ಕರೆಂಟ್ ಅಸೆಟ್ 3, ಕರೆಂಟ್ ಲಯಬಿಲಿಟಿ 1 ಗೊತ್ತಾಯಿತು ನಮಗೆ. ಆಮೇಲೆ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ? ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಎಷ್ಟಿದೆ ವರ್ಕಿಂಗ್ ಕ್ಯಾಪಿಟಲ್? 2 lakhs ಇದೆ. ಓಕೆನಾ? ವರ್ಕಿಂಗ್ ಕ್ಯಾಪಿಟಲ್ ಫಾರ್ಮುಲಾ ಏನು? ವಾಟ್ ಈಸ್ ವರ್ಕಿಂಗ್ ಕ್ಯಾಪಿಟಲ್? ವರ್ಕಿಂಗ್ ಕ್ಯಾಪಿಟಲ್ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಓಕೆನಾ? ಸೊ ಹಾಗಾದರೆ ಪ್ರಾಬ್ಲಮಲ್ಲಿ ನಮ್ಮ ಹತ್ರ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಇಲ್ಲ, ಆದರೆ ರೇಷಿಯೋ ಇದೆ. ಓಕೆನಾ? ಸೊ ರೇಷಿಯೋನ ಯೂಸ್ ಮಾಡ್ಕೊಳ್ಳೋಣ. 3 minus 1. ಓಕೆ, ಡಿಫ್ರೆನ್ಸ್ ಎಷ್ಟು ಬಂತು? ಡಿಫ್ರೆನ್ಸ್ ಇಸ್ 2. ಹಾಗಾದರೆ ಈ 3 ರೇಷಿಯೋಸ್ ಏನಿದೆ ಈಗ ನಮ್ಮ ಹತ್ರ ಅವೈಲಬಿಲಿಟಿ, ಈ 3 ರೇಷಿಯೋಗೆ ಅಟ್ಲೀಸ್ಟ್ ಯಾವುದನ್ನ ಒಂದು ರೇಷಿಯೋ ವ್ಯಾಲ್ಯೂ ನಮ್ಮ ಹತ್ರ ಇದೆಯಾ? ಎಸ್ ಇದೆ. ಯಾವುದು? ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಏನು ನಾವು ಫೈಂಡ್ ಮಾಡಿದ್ದೀವಿ ಇದಕ್ಕೆ ನಮ್ಮ ಹತ್ರ ಆನ್ಸರ್ ಇದೆ. ಕ್ವೆಶನಲ್ಲೇ ಕೊಟ್ಬಿಟ್ಟಿದ್ದಾರೆ ವರ್ಕಿಂಗ್ ಕ್ಯಾಪಿಟಲ್ ಈಸ್ 2 lakhs ಅಂತ. ಹಾಗಾದರೆ ದಿಸ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಈಸ್ 2 ವಿಲ್ ಬಿ ಈಕ್ವಲ್ ಟು 2 lakhs ಆದರೆ 3ಗೆ ಎಷ್ಟು 1ಗೆ ಎಷ್ಟು? ಅರ್ಥ ಆಗ್ತಿದೆಯಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದೆರಡನ್ನ ನಾವು ಇಂಟು ಮಾಡಿಕೊಂಡು ಇದನ್ನು ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ವಿಲ್ ಗೆಟ್ ದಿ ಆನ್ಸರ್. ಏನು ಮಾಡಬೇಕು? 3 ಇಂಟು 2 lakhs ಡಿವೈಡೆಡ್ ಬೈ 2 ಮಾಡಿ. 3 ಇಂಟು 2 lakhs ಡಿವೈಡೆಡ್ ಬೈ 2 ಅವಾಗ ಎಷ್ಟು ಬರುತ್ತೆ? 3 lakhs ಬರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. 3 ಇಂಟು 2 lakhs ಡಿವೈಡೆಡ್ ಬೈ 2 ಮಾಡಿದ್ರೆ ವಿ ವಿಲ್ ಗೆಟ್ ಎ ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ 3 lakhs ಬರುತ್ತೆ. ಓಕೆ, ಅದೇ ಪ್ರಕಾರ ಈಗ ಕರೆಂಟ್ ಲಯಬಿಲಿಟಿ 1 ಇದೆ. ಇದಕ್ಕೆ ಹೇಗೆ ಮಾಡ್ಕೊಳ್ಳೋದು? ಸೇಮ್ 1 ಇಂಟು 2 lakhs ಡಿವೈಡೆಡ್ ಬೈ 2. 1 ಇಂಟು 2 lakhs ಡಿವೈಡೆಡ್ ಬೈ 2 ಅವಾಗ ಎಷ್ಟು ಬರುತ್ತೆ? 1 lakh ಬರುತ್ತೆ. ಓಕೆನಾ? ಈಗ ಈ ಆನ್ಸರ್ನ ಮರ್ತೋಗ್ರಿ, ಇದು ಬೇಡ, ಇದು ನೋಡಬೇಡಿ. ಓಕೆ, ಇದು ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ಈಗ ಇಲ್ಲೇ ಕ್ರಾಸ್ ವೆರಿಫೈ ಮಾಡ್ಕೊಳ್ಳೋಣ. 3 lakhs ಅಲ್ಲಿ 1 lakh ಹೋದರೆ ಎಷ್ಟು? 2 lakhs. ಸೊ ಹಾಗಾದರೆ ನಾವೇನು ಮಾಡಿದ್ದೀವಿ? ಈ ಪ್ರೊಸೀಜರ್ ಕರೆಕ್ಟ್. ಅರ್ಥ ಆಯ್ತಾ? ಗಾಟ್ ಇಟ್? ಇಲ್ಲೇ ಹೇಳ್ಕೊಟ್ಟಿದ್ದೀನಿ ಸಿಂಪಲ್ ಕ್ಯಾಲ್ಕುಲೇಷನ್. ನಾನು ಮತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಿಮಗೆ ಮಾಡಿ ತೋರ್ಸೋಕೆ ಹೋಗಿಲ್ಲ. 3 ಇಂಟು 2 lakhs ಡಿವೈಡೆಡ್ ಬೈ 2 ಮಾಡಿದ್ರೆ ಯು ವಿಲ್ ಗೆಟ್ 3 lakhs. 1 ಇಂಟು 2 lakhs ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮಗೆ
1 lakh ಸಿಗುತ್ತೆ. ಓಕೆ, ಸೊ ಕರೆಂಟ್ ಅಸೆಟ್ಸು ಫೈನ್ ಮಾಡಿದ್ವಿ, ಕರೆಂಟ್ ಲ್ಯಾಬಿಲಿಟಿನೂ ಫೈನ್ ಮಾಡಿದ್ವಿ. ಇಲ್ಲೇ ಬರೆದು ಬಿಡೋಣ. ಕರೆಂಟ್ ಅಸೆಟ್ಸ್ ಎಷ್ಟು ಬಂತು? 3 lakhs ಬಂತು ಆನ್ಸರ್. ಅದೇ ಪ್ರಕಾರ ಕರೆಂಟ್ ಲ್ಯಾಬಿಲಿಟಿ ಎಷ್ಟು ಬಂತು? 1 lakh ಬಂತು. ಓಕೆ, ಇಲ್ಲಿಗೆ ಮುಗ್ದೋಯ್ತಾ ನಮ್ಮ ಕ್ಯಾಲ್ಕುಲೇಷನು? ಇಲ್ಲ. ಯಾಕೆ? ಇನ್ನು ನಾವೇನು ಫೈನ್ ಮಾಡಬೇಕು? ಲಿಕ್ವಿಡ್ ಅಸೆಟ್ಸ್. ಲಿಕ್ವಿಡ್ ಅಸೆಟ್ ಇಟ್ ಈಸ್ ನಥಿಂಗ್ ಬಟ್ ಎ ಕ್ವಿಕ್ ಅಸೆಟ್. ಓಕೆನಾ? ಹಾಗಾದರೆ ಕ್ವಿಕ್ ಅಸೆಟ್ ಫಾರ್ಮುಲಾ ಏನು? ಕ್ವಿಕ್ ಅಸೆಟ್ ಫಾರ್ಮುಲಾ ನೆನಪಿದೆ ಅಲ್ವಾ? ಕ್ವಿಕ್ ಅಸೆಟ್ಸ್ ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸ್ ಮೈನಸ್ 2 ಐಟಮ್ಸ್ನ ನಾವು ಮೈನಸ್ ಮಾಡಬೇಕು. ಯಾವುದು? ಸ್ಟಾಕ್ ಆ್ಯಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್. ಆದರೆ ಈ ಪ್ರಾಬ್ಲಮಲ್ಲಿ ಸ್ಟಾಕ್ನ ಮಾತ್ರ ಮೈನಸ್ ಮಾಡ್ತೀವಿ. ಯಾಕೆ? ಯಾಕಂದರೆ ಸ್ಟಾಕ್ ಬಗ್ಗೆ ಅವರು ನಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಓಕೆನಾ? ಇಲ್ಲಿ ಸ್ಟಾಕ್ ಆ್ಯಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಏನಿದೆ ಈ ಜಾಗದಲ್ಲಿ ನಾವು ಸ್ಟಾಕ್ನ ತಗೊಳ್ತೀವಿ. ನಾನು ಪ್ರೀವಿಯಸ್ ಪ್ರಾಬ್ಲಮಲ್ಲೂ ಹೇಳಿದೆ, ಈ 2 ಐಟಮಲ್ಲಿ ಮೇಜರ್ ಐಟಮ್ ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಸ್ಟಾಕ್. ಬಿಕಾಸ್ ಸ್ಟಾಕ್ ಇನ್ಕ್ಲೂಡಿಂಗ್ ರಾ ಮಟೀರಿಯಲ್, ಸೆಮಿ ಫಿನಿಶ್ಡ್ ಗುಡ್ಸ್ ಆ್ಯಂಡ್ ಫಿನಿಶ್ಡ್ ಗುಡ್ಸ್. ಸೊ ಹಾಗಾಗಿ ಪ್ರೀಪೇಡ್ ಎಕ್ಸ್ಪೆನ್ಸಸ್ಗೆ ಕಂಪೇರ್ ಮಾಡಿದಾಗ ಸ್ಟಾಕ್ ವಿಲ್ ಬಿ ಮೋರ್ ವೇಟೇಜ್. ಸೊ ಹಾಗಾಗಿ ಇಲ್ಲಿ ನಾವು ಸ್ಟಾಕ್ನ ತಗೊಳ್ತೀವಿ. ಸ್ಟಾಕ್ಗೆ ಇರೋ ಇನ್ನೊಂದು ಹೆಸರೇನು? ಇನ್ವೆಂಟ್ರಿ. ಓಕೆನಾ? ಹಾಗಾದರೆ ಕ್ವಿಕ್ ಅಸೆಟ್ಸ್ ನೋಡಿ, ಲಾಸ್ಟ್ ಪ್ರಾಬ್ಲಮಲ್ಲಿ ಅಟ್ಲೀಸ್ಟ್ ಕ್ವಿಕ್ ಅಸೆಟ್ ರೇಷಿಯೋ ಇತ್ತು, ಇಲ್ಲಿ ರೇಷಿಯೋನೂ ಇಲ್ಲ. ಆದರೆ ನಮ್ಮ ಹತ್ರ ಡೈರೆಕ್ಟ್ ವ್ಯಾಲ್ಯೂಸ್ ಇದೆ. ಈಗ ತಾನೇ ನಾವು ಫೈನ್ ಮಾಡಿದ್ವಿ ಅಲ್ಲ, ಕರೆಂಟ್ ಅಸೆಟ್ಸ್ ಎಷ್ಟಿದೆ ನಮ್ಮ ಹತ್ರ? ಕರೆಂಟ್ ಅಸೆಟ್ಸು 3 lakhs ಇದೆ. ಓಕೆನಾ? ಮೈನಸ್ ನಮ್ಮ ಹತ್ರ ಈಗ ಸ್ಟಾಕ್ ಆ್ಯಂಡ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಬದಲಿಗೆ ನಮ್ಗೆ ಏನು ಕೊಟ್ಟಿದ್ದಾರೆ ಅವರೇ ಪ್ರಾಬ್ಲಮಲ್ಲಿ? ಇನ್ವೆಂಟ್ರಿ ಅಂದರೆ ಸ್ಟಾಕ್ ವ್ಯಾಲ್ಯೂನ ಕೊಟ್ಬಿಟ್ಟಿದ್ದಾರೆ. ಸೊ ಅದನ್ನೇ ಇಲ್ಲಿ ಡೈರೆಕ್ಟಾಗಿ ಹಾಕೊಂಡು ಬಿಡೋಣ ನಾವು. ಎಷ್ಟಿದೆ? 2,20,000. ನಮಗಿಲ್ಲಿ ಯಾವ ಫಾರ್ಮುಲಾ ಅವಶ್ಯಕತೆನೂ ಇಲ್ಲ. ನೋಡಿ, ಕರೆಂಟ್ ಅಸೆಟ್ಸ್ ವ್ಯಾಲ್ಯೂ ಫೈನ್ ಮಾಡಿದ್ವಿ, ಸ್ಟಾಕ್ದು ವ್ಯಾಲ್ಯೂನ ಅವರೇ ಪ್ರಾಬ್ಲಮಲ್ಲಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ಇದನ್ನು ಮೈನಸ್ ಮಾಡಿದ್ರೆ ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ, ಲಿಕ್ವಿಡ್ ಅಸೆಟ್ ಸಿಗುತ್ತೆ. ಸೊ 3 lakh ಮೈನಸ್ 2,20,000 ಅಂದರೆ ಎಷ್ಟು? 80,000. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಹಾಗಾದರೆ ಕ್ವಿಕ್ ಅಸೆಟ್ಸ್ ಅಥವಾ ಲಿಕ್ವಿಡ್ ಅಸೆಟ್ಸ್ ಎಷ್ಟು ಬಂತು ಆನ್ಸರ್? 80,000. ಕ್ಲಿಯರ್? ಪ್ರಾಬ್ಲಮ್ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ಕೊಳ್ಳೋಣ. The next problem is the 9th one. Problem neatagi ನೋಡ್ಕೊಳ್ಳಿ. 9th one. Okay. Current liability of a company are rupees 3 lakhs. Current liability CL current liability ಕೊಟ್ಬಿಟ್ಟಿದ್ದಾನೆ ಕಂಪನಿದು 3 lakhs. Liquid ratio is 3:1. Quick ratio is 1:1. ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಸ್ಟಾಕ್. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಕರೆಂಟ್ ಲ್ಯಾಬಿಲಿಟಿ ಕೊಟ್ಟಿದ್ದಾನೆ 3 lakhs. ಇದೇನಿದು ಲಿಕ್ವಿಡ್ ರೇಷಿಯೋ ಅಂತ ಯೂಸ್ ಮಾಡಿದಾರಲ್ಲ. ಲಿಕ್ವಿಡ್ ರೇಷಿಯೋ ಇಟ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ರೇಷಿಯೋ. ದಯವಿಟ್ಟು ಕನ್ಫ್ಯೂಷನ್ ಬೇಡ, ಅರ್ಥ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ ಅವ್ರನ್ನ ನಿಮಗೆ ಕರೆಂಟ್ ರೇಷಿಯೋ ಬದಲಿಗೆ ಲಿಕ್ವಿಡ್ ರೇಷಿಯೋ ಅಂತಲೂ ಕೊಟ್ಟು ಕನ್ಫ್ಯೂಸ್ ಮಾಡ್ತಾರೆ. ಓಕೆ, ಲಿಕ್ವಿಡ್ ರೇಷಿಯೋ ಇಟ್ ಇಸ್ ನಥಿಂಗ್ ಬಟ್ ಎ ಕರೆಂಟ್ ರೇಷಿಯೋ. ಫಾರ್ಮುಲಾ ಏನು? ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟಿ. ಅರೆ, ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ? ಈ ಪ್ರಾಬ್ಲಮಲ್ಲಿ ಏನು ಫೈನ್ ಮಾಡಬೇಕು? ಲಿಕ್ವಿಡ್ ರೇಷಿಯೋ ಕೊಟ್ಬಿಟ್ಟಿದ್ದಾನೆ, ಕರೆಂಟ್ ರೇಷಿಯೋದು ಆನ್ಸರ್ ಕೊಟ್ಬಿಟ್ಟಿದ್ದಾನೆ 3/1 ಅಂತ. ಕ್ವಿಕ್ ರೇಷಿಯೋನು ಕೊಟ್ಬಿಟ್ಟಿದ್ದಾನೆ. ಕ್ವಿಕ್ ರೇಷಿಯೋ ಫಾರ್ಮುಲಾ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲ್ಯಾಬಿಲಿಟಿ. ಹಾಗಾದರೆ ಎಷ್ಟಿದೆ? ಇದೆರಡು 1:1 ಇದೆ. ಓಕೆನಾ? ನಾವೇನ ಫೈನ್ ಮಾಡಬೇಕಿಲ್ಲಿ? ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಸ್ಟಾಕ್ನ ಫೈನ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಹಾಗಾದರೆ ಫಸ್ಟು ಕೊಟ್ಟಿರೋ ಇನ್ಫಾರ್ಮೇಷನ್ ಪ್ರಕಾರ ನಾವಿಲ್ಲಿ ಆನ್ಸರ್ನ ಮಾಡೋದಕ್ಕೆ ನೋಡೋಣ. ನಮ್ಮ ಹತ್ರ ಈಗ ಈ 2 ಐಟಮಲ್ಲಿ ಯಾವುದಿದೆ? ಕರೆಂಟ್ ಲ್ಯಾಬಿಲಿಟಿ ಇದೆ. ಓಕೆನಾ? ಈ ಪ್ರಾಬ್ಲಮಲ್ಲಿ ಏನಾದರೂ ಬ್ಯಾಂಕ್ ಓವರ್ ಡ್ರಾಫ್ಟ್ ಬಗ್ಗೆ ಏನಾದರೂ ಇದೆಯಾ? ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ಇದೆಯಾ? ಇಲ್ಲ ಅಂತ ಹೇಳಿದಾಗ ಯಾವಾಗ? ವೆನ್ in a problem there is no availability of BOD and cash credit. When in a problem there is no availability of BOD and cash credit items, then we can easily assume ಏನಂತ ಅಸ್ಯೂಮ್ ಮಾಡ್ಕೋಬೋದು? ಕ್ವಿಕ್ ಲ್ಯಾಬಿಲಿಟಿ ಇಟ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಲ್ಯಾಬಿಲಿಟಿ. ಅರ್ಥ ಮಾಡ್ಕೊಳ್ಳಿ,
ಇಷ್ಟೇ ನಾನು ಹೇಳಕ್ಕೆ ಹೊರಟಿರೋದು. ಕರೆಂಟ್ ಲಯಬಿಲಿಟಿ ವಿಲ್ ಬಿ ಈಕ್ವಲ್ ಟು ಕ್ವಿಕ್ ಲಯಬಿಲಿಟಿ. ಓಕೆ, ಏನು ಹೇಳ್ತಿದ್ದೀನಿ, ವೆನ್ ಇನ್ ಎ ಪ್ರಾಬ್ಲಮ್, ಯಾವಾಗ ಪ್ರಾಬ್ಲಮಲ್ಲಿ ದೇರ್ ಈಸ್ ನೋ ಅವೈಲಬಿಲಿಟಿ ಆಫ್ ಐಟಮ್, ಯಾವ್ಯಾವ ಐಟಮ್ ಅವೈಲಬಿಲಿಟಿ ಇಲ್ಲ, BOD ಕ್ಯಾಶ್ ಕ್ರೆಡಿಟ್ ಇಲ್ಲ, ಈ ಪ್ರಾಬ್ಲಮಲ್ಲಿ ಇಲ್ಲ. ಓಕೆ, ಇಲ್ಲದೆ ಇದ್ದಾಗ ನಾವು ವಿ ಕ್ಯಾನ್ ಈಸಿಲಿ ನಾವು ನೀಟಾಗಿ ಅಸ್ಯೂಮ್ ಮಾಡ್ಕೋಬೋದು ಏನಂತ, ಕ್ವಿಕ್ ಲಯಬಿಲಿಟಿ ಇಟ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿನೇ ಇಲ್ಲಿ ಕ್ವಿಕ್ ಲಯಬಿಲಿಟಿ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟೇ, ಸೋ ಸಿಂಪಲ್. ಹಾಗಾದರೆ ಈ ಪ್ರಾಬ್ಲಮಲ್ಲಿ ಹೆಂಗಿದ್ರೆ ಇಲ್ವಲ್ಲ, ಇದೆಯಾ BOD ಮತ್ತು ಕ್ಯಾಶ್ ಕ್ರೆಡಿಟ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಅಟ್ಲೀಸ್ಟ್ ಇಲ್ಲಿ ಸ್ಟಾಕ್ನ ಫೈಂಡ್ ಮಾಡಿ ಅಂತ ಕೇಳಿದ್ದಾನೆ ನಮಗೆ. ಓಕೆನಾ? ಆದರೆ ನಮಗೆ ಇಲ್ಲಿ ಯಾವ್ಯಾವ ಐಟಮು BOD ಮತ್ತು ಕ್ಯಾಶ್ ಕ್ರೆಡಿಟ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲದೆ ಇದ್ದಾಗ ನಾವು ಕರೆಂಟ್ ಲಯಬಿಲಿಟಿನೇ ಕ್ವಿಕ್ ಲಯಬಿಲಿಟಿ ಅಂತ ತಗೋಬೋದು. ಓಕೆನಾ? ಹಾಗಾದರೆ ಬಿಫೋರ್ ಈ ಫಾರ್ಮುಲಾ ಸಾರ್ಟ್ ಔಟ್ ಮಾಡೋದಕ್ಕಿಂತ ಮೊದಲು ನಾವು ಇದನ್ನು ಮಾಡ್ಕೊಳ್ಳೋಣ. ಓಕೆನಾ? ಹಾಗಾದರೆ ಈ ಪ್ರಾಬ್ಲಮಲ್ಲಿ ಈಗ ಗೊತ್ತಾಯ್ತಲ್ವಾ, ಕರೆಂಟ್ ಲಯಬಿಲಿಟಿ ಅಂದ್ರೇನು? ಇಟ್ ಈಸ್ ನಥಿಂಗ್ ಬಟ್ ಎ ಕ್ವಿಕ್ ಲಯಬಿಲಿಟಿ. ಹಾಗಾದರೆ ನಮ್ಮ ಹತ್ರ ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರಲ್ಲ ಅವರೇ ಪ್ರಾಬ್ಲಮಲ್ಲಿ. ಹಾಗಾದರೆ ಕ್ವಿಕ್ ಲಯಬಿಲಿಟಿ ವಿಲ್ ಬಿ ಈಕ್ವಲ್ ಟು ಕರೆಂಟ್ ಲಯಬಿಲಿಟಿ ಅಂತ ಹೇಳಿದ್ರೆ ಹಾಗಾದರೆ ಕ್ವಿಕ್ ಲಯಬಿಲಿಟಿ ಎಷ್ಟಿದೆ ಪ್ರಾಬ್ಲಮಲ್ಲಿ? 3 lakhs. ಇದು 3 lakhs ಆದರೆ 1 ವಿಲ್ ಬಿ ಈಕ್ವಲ್ ಟು 3 lakhs ಆದರೆ ಅಗೇನ್ 1 ವಿಲ್ ಬಿ ಈಕ್ವಲ್ ಟು ಎಷ್ಟು? 1 ವಿಲ್ ಬಿ ಈಕ್ವಲ್ ಟು 3 lakhs. ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್ ಇದೆ. ಇಲ್ಲಿ ಯಾವಾಗ ಪ್ರಾಬ್ಲಮಲ್ಲಿ ನಮಗೆ BOD ಬ್ಯಾಂಕ್ ಕ್ಯಾಶ್ ಕ್ರೆಡಿಟ್ಸ್ ಅವೈಲಬಿಲಿಟಿ ಇರಲ್ಲ, ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಂಡ್ ಕ್ಯಾಶ್ ಕ್ರೆಡಿಟ್ ಅವೈಲಬಿಲಿಟಿ ಇರಲ್ಲ, ಆಗ ಕರೆಂಟ್ ಲಯಬಿಲಿಟಿನೇ ಕ್ವಿಕ್ ಲಯಬಿಲಿಟಿ ಅಂತ ನಾವು ಡೈರೆಕ್ಟಾಗಿ ಅಸ್ಯೂಮ್ನ ಮಾಡ್ಕೋಬಹುದು. ಓಕೆ, ಇದರ ಪ್ರಕಾರ ನೋಡಿದಾಗ ಇಲ್ಲಿ ನಮಗೆ ಕರೆಂಟ್ ಲಯಬಿಲಿಟಿಗೆ ಆನ್ಸರ್ ಕೊಟ್ಬಿಟ್ಟಿದ್ದಾನಲ್ಲ. ಈಗ ಇದೆರಡು ಈಕ್ವಲ್ ಅಂತ ಹೇಳಿದ್ರೆ ಕರೆಂಟ್ ಲಯಬಿಲಿಟಿ 3 lakhs ಅಂದರೆ ಕ್ವಿಕ್ ಲಯಬಿಲಿಟಿ ಎಷ್ಟು? 3 lakhs. ಹಾಗಾದರೆ ಈ ರೇಷಿಯೋಗೆ ಬರೋಣ, 1/1 ಡಿವೈಡೆಡ್ ಬೈ 1 ಇದೆ. ಸೊ ಕ್ವಿಕ್ ಲಯಬಿಲಿಟಿ ಇಟ್ ಈಸ್ ನಥಿಂಗ್ ಬಟ್ ಎ ಕರೆಂಟ್ ಲಯಬಿಲಿಟಿ. ಕರೆಂಟ್ ಲಯಬಿಲಿಟಿ ವ್ಯಾಲ್ಯೂ ಇಸ್ 3 lakhs. ಸೊ ಕ್ವಿಕ್ ಲಯಬಿಲಿಟಿ ವ್ಯಾಲ್ಯೂ ವಿಲ್ ಬಿ 3 lakhs. ಸೊ 1 ವಿಲ್ ಬಿ ಈಕ್ವಲ್ ಟು 3 lakhs ಅಂದರೆ ಇಲ್ಲಿ ಕ್ವಿಕ್ ಅಸೆಟ್ಸ್ 1 ವಿಲ್ ಬಿ ಈಕ್ವಲ್ ಟು ಎಷ್ಟಾಗುತ್ತೆ? ಇದು ಕೂಡ 3 lakhs ಆಗುತ್ತಲ್ವಾ? ಸೊ ಹಾಗಾದರೆ ಈಗ ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿಗೆ ಬರೋಣ. ಏನನ್ನ ಫೈಂಡ್ ಮಾಡೋದಕ್ಕೆ ಹೇಳಿದ್ದಾರೆ ಅವರು? ನಮಗೆ ಸ್ಟಾಕ್ನ ಫೈಂಡ್ ಮಾಡೋದಕ್ಕೆ ಹೇಳಿದ್ದಾರೆ. ಸ್ಟಾಕ್. ಹಾಗಾದರೆ ಸ್ಟಾಕ್ಗೆ ಫಾರ್ಮುಲಾ ಏನೀಗ? ಸೊ ಸಿಂಪಲ್. ಸ್ಟಾಕ್ ಫಾರ್ಮುಲಾ ಏನು? ಕರೆಂಟ್ ಅಸೆಟ್ ಮೈನಸ್ ಕ್ವಿಕ್ ಅಸೆಟ್. ಈಗ ಕ್ವಿಕ್ ಅಸೆಟ್ಗೆ ಫಾರ್ಮುಲಾ ಕರೆಂಟ್ ಅಸೆಟ್ ಮೈನಸ್ ಸ್ಟಾಕ್ ಅಲ್ವಾ? ಇಲ್ಲಿ ಅಂದ್ಕೊಳ್ಳೋಣ, ಇಲ್ಲಿ 2 ಐಟಮ್ ಇದೆ, ಸ್ಟಾಕ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಕ್ವಿಕ್ ಅಸೆಟ್ ಬೇಕಾದರೆ ಕರೆಂಟ್ ಅಸೆಟ್ಸಿಂದ ಏನನ್ನ ಮೈನಸ್ ಮಾಡಬೇಕು? ಸ್ಟಾಕ್. ಅದೇ ನಮಗೀಗ ಸ್ಟಾಕ್ ಬೇಕಾದರೆ ಏನು ಮಾಡಬೇಕು? ಕರೆಂಟ್ ಅಸೆಟ್ಸಿಂದ ಅದೇ ಕ್ವಿಕ್ ಅಸೆಟ್ನ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು. ಅದನ್ನೇ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಓಕೆನಾ? ಸೇಮ್ ಫಾರ್ಮುಲಾ. ಹಾಗಾದರೆ ಇದೇ ಫಾರ್ಮುಲಾ ಪ್ರಕಾರ ಈಗ ನನಗೆ ಕರೆಂಟ್ ಅಸೆಟ್ಸ್ ಬೇಕಂದ್ರೆ ಏನು ಮಾಡಬೇಕು ನೋಡಿ? ಅವಾಗ ಏನು ಮಾಡ್ತೀನಿ? ಕ್ವಿಕ್ ಅಸೆಟ್ ಪ್ಲಸ್ ಸ್ಟಾಕ್ ಮಾಡಿಬಿಡ್ತೀನಿ. ಅರ್ಥ ಆಯ್ತಾ? ಇದನ್ನು ಏನಂತ ಕರಿತೀವಿ ಅಂದರೆ ಗೋಲ್ಡನ್ ರೂಲ್ಸ್ ಅಂತ ಕರಿತೀವಿ. ತುಂಬ ಮುಂದೆ ಹೋಗ್ತಾ ಪ್ರಾಬ್ಲಮ್ಸಲ್ಲಿ ಇದು ನಮಗೆ ತುಂಬ ಕಡೆ ಯೂಸ್ ಆಗುತ್ತೆ. ಓಕೆನಾ? ನೋಡಿ, ಕ್ವಿಕ್ ಅಸೆಟ್ ಬೇಕಾದರೆ ಕರೆಂಟ್ ಅಸೆಟ್ಸಿಂದ ಮೈನಸ್ ಸ್ಟಾಕ್ ಮಾಡ್ತೀವಿ. ಅದೇ ಪ್ರಕಾರ ನನಗೀಗ ಸ್ಟಾಕ್ ಬೇಕು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್ಸಿಂದ ಕ್ವಿಕ್ ಅಸೆಟ್ನ ಮೈನಸ್ ಮಾಡಿದ್ರೆ ಸ್ಟಾಕ್ ಬರುತ್ತೆ. ಅದೇ ನನಗೀಗ ಕರೆಂಟ್ ಅಸೆಟ್ಸೇ ಬೇಕು ಅಂತ ಹೇಳಿದ್ರೆ ಕ್ವಿಕ್ ಅಸೆಟ್ ಪ್ಲಸ್ ಸ್ಟಾಕ್ ಮಾಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಆಲ್ವೇಸ್ ಕರೆಂಟ್ ಅಸೆಟ್ಸ್ ವಿಲ್ ಬಿ ಗ್ರೇಟರ್. ಈ 2 ಐಟಮ್ಗಿಂತ, ಯಾವ 2 ಐಟಮ್ಗಿಂತ? ಕ್ವಿಕ್ ಅಸೆಟ್ಟು ಮತ್ತು ಸ್ಟಾಕ್ಗಿಂತ ಯಾವಾಗಲೂ ಗ್ರೇಟರ್ ಯಾವುದಿರುತ್ತೆ ಅಂದರೆ ಕರೆಂಟ್ ಅಸೆಟ್. ನೀನು ಗ್ರೇಟರ್ ಐಟಮ್ನ ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಉಳಿದಿರೋ ಛೋಟ ಐಟಮ್ಸ್ನ ನೀನೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಅರ್ಥ ಮಾಡ್ಕೊಳ್ಳಿ, ಕರೆಂಟ್ ಅಸೆಟ್ಸ್ ಆಲ್ವೇಸ್ ಗ್ರೇಟರ್ ದೆನ್ ಕ್ವಿಕ್ ಅಸೆಟ್ಸ್ ಆ್ಯಂಡ್ ಸ್ಟಾಕ್. ಈ 2 ಐಟಮ್ಗಿಂತ ಗ್ರೇಟರಲ್ಲಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವಾಗ ನಾವು ದೊಡ್ಡ ಐಟಮ್ನ, ಗ್ರೇಟರ್ ಐಟಮ್ನ ಫೈಂಡ್ ಮಾಡ್ತೀವಿ, ಆಗ ಈ ಛೋಟ ಐಟಮ್ಸ್ಗಳನ್ನ, ಸಣ್ಣ ಐಟಮ್ನ, ಕ್ವಿಕ್ ಅಸೆಟ್ಸು ಮತ್ತು ಸ್ಟಾಕ್. ಯಾಕೆ ನಾನು ಇದನ್ನು ಛೋಟ ಐಟಮ್ಸ್ ಅಂತ ಕರಿತಿದ್ದೀನಿ? ಯಾಕಂದರೆ ಕ್ವಿಕ್ ಅಸೆಟ್ಟು ಕರೆಂಟ್ ಅಸೆಟ್ಸ್ಗಿಂತ ಚಿಕ್ಕದು, ಸ್ಟಾಕು ಕರೆಂಟ್ ಅಸೆಟ್ಸ್ಗಿಂತ ಚಿಕ್ಕದು. ಸೊ ಹಾಗಾಗಿ ಈ ಛೋಟ ಐಟಮ್ಸ್ನ ನಾವೇನು ಮಾಡಬೇಕಾಗತ್ತೆ? ಆ್ಯಡ್ ಮಾಡಬೇಕಾಗತ್ತೆ. ಓಕೆನಾ? ಈಗ ಇಲ್ಲಿಗೆ ಬರೋಣ. ಹಾಗಾದರೆ ಸ್ಟಾಕ್ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಕರೆಂಟ್ ಅಸೆಟ್ಸು ಇಲ್ಲ, ಕ್ವಿಕ್ ಅಸೆಟ್ಸು ರೇಷಿಯೋ ಇದೆ. ಓಕೆ, ಇರೋ ರೇಷಿಯೋನ ಹಾಕೊಳ್ಳೋಣ. ಈಗ ಕರೆಂಟ್ ಅಸೆಟ್ಸ್ ಎಷ್ಟಿದೆ? ರೇಷಿಯೋ 3 ಇದೆ, ಇಲ್ಲ ಆಲ್ರೆಡಿ ಇದೆ ನೋಡಿ. ಮೈನಸ್ ಕ್ವಿಕ್ ಅಸೆಟ್ ರೇಷಿಯೋ ಎಷ್ಟಿದೆ? 1 ಇದೆ. ಸೊ ಹಾಗಾದರೆ ಸ್ಟಾಕ್ ಎಷ್ಟಾಗಿರುತ್ತೆ?
3 ಮೈನಸ್ 1 ಅಂದರೆ ಇದು 2 ಆಗಿರುತ್ತೆ. ಓಕೆನಾ? ಹಾಗಾದರೆ ಔಟ್ ಆಫ್ 3 ರೇಷಿಯೋಸಲ್ಲಿ ಈ 2, 3, 1 ಏನಿದೆ, ಇದು ಮೂರರಲ್ಲಿ ಯಾವುದನ್ನ ಒಂದ್ರದ್ದು ವ್ಯಾಲ್ಯೂ ನಮ್ಮ ಹತ್ರ ಇದೆಯಾ? ಎಸ್ ಇದೆ. ಯಾವುದ್ರದ್ದು? ಕ್ವಿಕ್ ಅಸೆಟ್ಸ್ ಇದೆ. ನೋಡಿ ಇಲ್ಲಿ ಫೈಂಡ್ ಮಾಡಿದ್ದೀವಲ್ಲ ಆಲ್ರೆಡಿ. ಸೊ ಹಾಗಾದರೆ ಇದು 3 lakhs ಆದರೆ ಇದು ಎಷ್ಟಾಗುತ್ತೆ? ಕರೆಂಟ್ ಅಸೆಟ್ಸ್ ಎಷ್ಟು, ಸ್ಟಾಕ್ ಎಷ್ಟು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡಬೇಕು? 3 into 3 lakhs divided by 1. 3 into 3 lakhs divided by 1 ಎಷ್ಟು ಬರುತ್ತಾಗ? 9 lakhs ಬರುತ್ತೆ. ನೀವು ಕ್ಯಾಲ್ಕುಲೇಷನ್ ಮಾಡಬೇಕು ನೀಟಾಗಿ. 3 into 3 lakhs divided by 1 ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದೆರಡರನ್ನ ಮಲ್ಟಿಪ್ಲಿಕೇಶನ್, ಇದನ್ನು ಡಿವಿಷನ್ ಮಾಡಿದಾಗ ನಮಗೆ 9 lakhs ಬರುತ್ತೆ. ಓಕೆನಾ? ಅದೇ ಪ್ರಕಾರ ಈಗ 2ಗೆ ಮಾಡೋಣ. ಹೇಗೆ ಮಾಡಬೇಕು? 2 into 3 lakhs ಇದೆರಡು. 2 into 3 lakhs divided by 1. 2 into 3 lakhs divided by 1 ಎಷ್ಟು ಬರುತ್ತಾಗ? 2 into 3 lakhs divided by 1 ಅಂತ ಮಾಡಿದಾಗ ನಮಗೆ 6 lakhs ಬರುತ್ತೆ. ಅರ್ಥ ಆಯ್ತಾ? ಸೊ ಕರೆಂಟ್ ಅಸೆಟ್ಸು ಸಿಕ್ತು, ಸ್ಟಾಕು ಸಿಕ್ತು. ನಮಗೆ ಸ್ಟಾಕು 6 lakhs, ಕರೆಂಟ್ ಅಸೆಟ್ಸ್ 3 lakhs. ಅರ್ಥ ಆಯ್ತಾ? ಗಾಟ್ ಇಟ್? ಈಗ ನಿಮಗೆ ಈ ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕಂತ ಹೇಳಿದ್ರೆ 10th ಪ್ರಾಬ್ಲಮ್, ಓಕೆ, 10th ಪ್ರಾಬ್ಲಮ್, 12th ಪ್ರಾಬ್ಲಮ್, 11th ಪ್ರಾಬ್ಲಮ್. ಆ್ಯಕ್ಚುಲಿ ನಂಬರ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. 10th ಪ್ರಾಬ್ಲಮ್ ಆದಮೇಲೆ 12th ಪ್ರಾಬ್ಲಮ್ ಬರೆದಿದ್ದೀನಿ, ನೆಕ್ಸ್ಟು 11th ಪ್ರಾಬ್ಲಮ್ ಬರೆದಿದ್ದೀನಿ. ಈಗ ಈ ಎಲ್ಲ ಪ್ರಾಬ್ಲಮ್ಸು, ಈಗ ನಾನು ಏನೇನು ಪ್ರಾಬ್ಲಮ್ಸ್ ಮಾಡಿದೆ, ಈ ಎಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂದರೆ ಇದು ಮೂರಕ್ಕೂ ಆನ್ಸರ್ ಫೈಂಡ್ ಮಾಡೋದು ಕಷ್ಟ ಏನಲ್ಲ. ಈಗ ಪ್ರಾಬ್ಲಮ್ಸ್ನ ನೋಡ್ಕೊಳ್ಳಿ. ಕರೆಂಟ್ ರೇಷಿಯೋ 3.75:1 ಇದೆ. ವರ್ಕಿಂಗ್ ಕ್ಯಾಪಿಟಲ್ 3,57,500 ಇದೆ. ಓಕೆ, ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿನ ಫೈಂಡ್ ಮಾಡಬೇಕು. ಸೊ ಸಿಂಪಲ್, ಅರ್ಥ ಮಾಡ್ಕೊಳ್ಳಿ. ನಾ ಆಲ್ರೆಡಿ ಹೇಳಿದ್ದೀನಿ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಏನು, WC ಅಂದರೆ ವರ್ಕಿಂಗ್ ಕ್ಯಾಪಿಟಲ್, ಕರೆಂಟ್ ರೇಷಿಯೋ. ಓಕೆ, 3.75:1 ಇದೆ. ಇದು ಏನ ಇಂಡಿಕೇಟ್ ಮಾಡುತ್ತೆ? 3.75 ಕರೆಂಟ್ ಅಸೆಟ್ಸ್ನ ಇಂಡಿಕೇಟ್ ಮಾಡುತ್ತೆ. 1 ಏನನ್ನ ಇಂಡಿಕೇಟ್ ಮಾಡುತ್ತೆ? ಕರೆಂಟ್ ಲಯಬಿಲಿಟಿನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಆ್ಯಕ್ಚುಲಿ ಈಗ ಪ್ರೀವಿಯಸ್ ಪ್ರಾಬ್ಲಮ್ ನಿಮ್ಗೆ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಇದಕ್ಕೆ ಆನ್ಸರ್ಸ್ನ ಫೈಂಡ್ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಅಸೆಟ್ಸ್ಗೆ ಬರಬೇಕಾಗಿರೋ ಆನ್ಸರ್ 4,87,500. ಅದೇ ಪ್ರಕಾರ ಕರೆಂಟ್ ಲಯಬಿಲಿಟಿ ಬರಬೇಕಾಗಿರೋ ಆನ್ಸರ್ 1,30,000. ಇದು ಹೋಮ್ವರ್ಕ್ ಪ್ರಾಬ್ಲಮ್. ಓಕೆನಾ? ಇದು ನೀವು ಮಾಡಬೇಕು. ನಾಳೆ ಅಷ್ಟೊತ್ತಿಗೆ ಈ ಪ್ರಾಬ್ಲಮ್ನ ನೀವು ಖಂಡಿತ ಮಾಡಲೇಬೇಕು. ದಯವಿಟ್ಟು ಸುಮಾರು ಜನ ನನ್ನ ಪ್ರೀವಿಯಸ್ ವಿಡಿಯೋನು ನೋಡಿಲ್ಲ, ಆದಷ್ಟು ಬೇಗ ನೋಡಿ. ಅದರಲ್ಲಿ ಒಂದೇ ಒಂದು ಸಿಂಪಲ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ, ಅದನ್ನು ಮುಗಿಸಿ ದಯವಿಟ್ಟು ಈ ವಿಡಿಯೋನು ನೋಡಿ, ಇದರಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಪ್ರಾಬ್ಲಮ್ನ ಮಾಡಿ. ಓಕೆನಾ? ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ವಿಡಿಯೋಸ್ನ ಬಿಡ್ತಾ ಇದ್ದೀನಿ. ಅದೇ ಪ್ರಕಾರ ನೀವು ನನ್ನ ಮಾತಿಗೆ ಗೌರವ ಕೊಟ್ಟು ನಾನು ಯಾವತ್ತು ವಿಡಿಯೋಸ್ ಬಿಡ್ತೀನಿ ಆದಷ್ಟು ಬೇಗ ಆ ವಿಡಿಯೋಸ್ನ ನೋಡಿ ಅದರಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಪ್ರಾಬ್ಲಮ್ನ ಫಿನಿಶ್ ಮಾಡಬೇಕು. ಓಕೆನಾ? ಅವಾಗಷ್ಟೇ ಕೋಆರ್ಡಿನೇಷನ್ ನನಗೂ ನಿಮಗೂ ಚೆನ್ನಾಗಿರುತ್ತೆ. ಓಕೆ, ಡನ್. ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. 12th ಪ್ರಾಬ್ಲಮ್. ಕರೆಂಟ್ ರೇಷಿಯೋ 2.5:1 ಇದೆ. ವರ್ಕಿಂಗ್ ಕ್ಯಾಪಿಟಲ್ 9 lakhs ಇದೆ. ಓಕೆ, ಸೊ ಕ್ಯಾಲ್ಕುಲೇಟ್ ಏನೇನು ಫೈಂಡ್ ಮಾಡಬೇಕು? ಕರೆಂಟ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಲಯಬಿಲಿಟಿನ ಫೈಂಡ್ ಮಾಡಬೇಕು. ಆನ್ಸರ್ ನೋಡ್ಕೊಳ್ಳಿ. ಸೇಮ್ ಸಿಮಿಲರ್ ಪ್ರಾಬ್ಲಮ್. ಇದನ್ನ ಮಾಡಿದ್ರೆ ನಿಮ್ಗೆ ಇದಕ್ಕೂ ಆನ್ಸರ್ ಬರುತ್ತೆ. ಆನ್ಸರ್ ಬರಬೇಕಾಗಿರೋದು ಕರೆಂಟ್ ಅಸೆಟ್ಸ್ 15 lakhs, ಕರೆಂಟ್ ಲಯಬಿಲಿಟಿ 6 lakhs ಬರಬೇಕು. ಓಕೆನಾ? ನೆಕ್ಸ್ಟ್ ಬರೋಣ 11th ಪ್ರಾಬ್ಲಮ್ಗೆ. ಕರೆಂಟ್ ರೇಷಿಯೋ 2.5:1 ಇದೆ. ಕರೆಂಟ್ ಅಸೆಟ್ಸು 1 lakh ಇದೆ. ಕ್ವಿಕ್ ರೇಷಿಯೋ 1:5 ಇದೆ. ಕ್ವಿಕ್ ರೇಷಿಯೋ ಈಸ್ 1:5 ಇದೆ. ಫೈಂಡ್ ವ್ಯಾಲ್ಯೂ ಆಫ್ ಸ್ಟಾಕ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಓಕೆ, ಏನೇನು ಫೈಂಡ್ ಮಾಡಬೇಕು? ಸ್ಟಾಕ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಐ ಥಿಂಕ್ ಇಲ್ಲೇನೂ ಮಿಸ್ಟೇಕ್ ಇದೆ ಅನಿಸುತ್ತೆ. ಒಂದು ನಿಮಿಷ ಇರಿ. ಕ್ವೆಶನಲ್ಲಿ 11th ಕ್ವೆಶನ್ ಅಲ್ವಾ? 11th ಕ್ವೆಶನ್, ಸಾರಿ, ಇದು 1:5 ಅಲ್ಲ, ಇದು 1.5:1. ಓಕೆ, 1.5:1. ಓಕೆ, ಈಗ ಈ ಪ್ರಾಬ್ಲಮ್ನು ಮಾಡಬೇಕು. ಕರೆಂಟ್ ರೇಷಿಯೋ ಕೊಟ್ಟಿದ್ದೀವಿ, ಕರೆಂಟ್ ಅಸೆಟ್ ಹಿಂಟ್ ಕೊಟ್ಟಿದ್ದೀವಿ, ಕ್ವಿಕ್ ರೇಷಿಯೋನ ಕೊಟ್ಬಿಟ್ಟಿದ್ದೀವಿ. ಫೈಂಡ್ ವ್ಯಾಲ್ಯೂ ಆಫ್ ಸ್ಟಾಕ್ ಆ್ಯಂಡ್ ಕರೆಂಟ್ ಲಯಬಿಲಿಟಿ. ಓಕೆನಾ? ನಿಮ್ಮ IQಗೆ ಇದು ಟೆಸ್ಟು. ಈ ಪ್ರಾಬ್ಲಮಲ್ಲಿ ನಿಮಗೆ ಆನ್ಸರ್ ಕರೆಕ್ಟಾಗಿ ಬಂದುಬಿಟ್ರೆ ಯು ಆರ್ ಜೀನಿಯಸ್. ನೀವು ಆಲ್ರೆಡಿ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ದೇನೆ ಅಂತಲೇ ಅರ್ಥ. ಸ್ಟಾಕು 40,000 ಬರಬೇಕು, ಕರೆಂಟ್ ಲಯಬಿಲಿಟಿ 40,000 ಬರಬೇಕು. ಓಕೆನಾ? ಸೊ ಆದಷ್ಟು ಬೇಗ ವಿಡಿಯೋಸ್ನೆಲ್ಲ ನೋಡಿ. ಓಕೆ, ನಾನು ಕೊಟ್ಟಿರೋ ಈ 3 ಪ್ರಾಬ್ಲಮ್ಸ್ನ ಕಂಪ್ಲೀಟ್ ಮಾಡಿ. ಓಕೆ, ದಯವಿಟ್ಟು ಮತ್ತೊಮ್ಮೆ ಹೇಳ್ತಿದ್ದೀನಿ,
ಚಾನಲ್ನ ಸಬ್ಸ್ಕ್ರೈಬ್ ಆಗಿಬಿಡಿ. ಇಮಿಡಿಯೇಟ್ ನಾನು ಇಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ಅದು ನಿಮಗೆ ನೋಟಿಫಿಕೇಷನ್ ಬಂದ್ಬಿಡತ್ತೆ. ಸೊ ಏನಾದರೂ ಕಮೆಂಟ್ಸ್ ಇದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ನೀವು ಅಲ್ಲೇ ಕಮೆಂಟ್ ಸೆಕ್ಷನಲ್ಲೇ ಕೇಳ್ಬೋದು. ಕಮೆಂಟ್ ಸೆಕ್ಷನ್ ಆನ್ ಇದೆ ಈಗ ನಾನು ಬಿಡ್ತಿರೋ 2 ವೀಡಿಯೋಸಿಂದ, ಇದನ್ನು ಸೇರಿಸಿ. ಸೊ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ, ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ನೀವು ಅದರಲ್ಲಿ ಶೇರ್ ಮಾಡ್ಕೋಬೋದು. ಓಕೆ, ಎನಿವೇ ಥ್ಯಾಂಕ್ ಯು.